ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಾ? ಚೆನ್ನಾಗಿದ್ದೀರಲ್ಲ? ಹಾಯ್ ಎಂಚೂಲ್ಲರ್ ಪೂರ ಸೌಖ್ಯತೆ ಇಲ್ಲಡೆ ಆದಿತ್ತಿನ ಮನೂಲಿದ ಕಡ್ಲೆ ಮನೂಲಿದ ಸುಕ್ಕ ಮಲ್ತೊಂದುಲ್ಲ. ಬಟ್ ವಿಡಿಯೋ ಮಾತ್ರ ಯಾನ್ ಬೊಕ್ಕ ಆಯ್ತ ಮಲ್ತಿನಿದ್ದು ಐತದು ಮಸ್ತ್ ಮನೂಲಿ ಇತ್ತು. ಯಾನ್ಕ್ ಅಪ್ಪಗ ನೆನಪಾಯಿಜಿ ಲಾಸ್ಟ್ ಪೂರ ದಿತ್ತದಾಯಿ ಬೊಕ್ಕ ವಿಡಿಯೋ ಮಲ್ಪೊಡು ಅಂಡದಾಂಡ ಅಂಚ ಬೊಕ್ಕ ವಿಡಿಯೋ ಮಲ್ತಿಪ್ಪಾಡಿ ತುಲಿಗೆ ಐತೆ ಏತ್ ಮನೋಲಿ ಉಂಡು ತುಲಿ. ನಮ್ಮ ತೋಟದಲ್ಲಿ ಆದ ತೊಂಡೆಕಾಯಿ ತುಂಬನೇ ಆಗಿ ತುಂಬ ದಿನ ಆಯಿತು ವಿಡಿಯೋ ಹಾಕದೆ. ಎಡಿಟ್ ಮಾಡಲಿಕ್ಕೆ ಟೈಮ್ ಸಿಗ್ತಾ ಇರಲಿಲ್ಲ. ಹಾಗಾಗಿ ತುಂಬ ದಿನದ ನಂತರ ವಿಡಿಯೋವನ್ನು ಹಾಕ್ತಾ ಇದ್ದೇನೆ. ಅರ್ಧ ಮುಕ್ಕಾಲು ಕೆಜಿಯಷ್ಟು ತೊಂಡೆಕಾಯಿ ಇದೆ. ಅದಕ್ಕೆ ನಾನು ಮಣ್ಣಿದ್ದು ಪಾತ್ರೆ ಮೊನ್ನೆ ತಂದಿದ್ದೆ. ಅದರಲ್ಲಿ ವಿಡಿಯೋ ತೆಗೆಯುವಾಗ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಅದರಲ್ಲಿ ಹಾಕಿ ಸ್ವಲ್ಪ ಒಂದು 2 ಲೋಟದಷ್ಟು ನೀರು ಹಾಕಿದ್ದೇನೆ. ನೋಡಿ 2 ಲೋಟದ ನೀರು ಪಾರ್ದಿತ್ತು ಲೈಕ್ ಅವೇನು ಒಂಜಿ ಶೋಕ್ ದೆಕ್ಕಗ ಫಸ್ಟಿಗೆ ಯಾನು ಒಂಜಿ 3-4 ಸಲ ದೆಕ್ಕದೆ ಅವೆನ್ನು ಐ ಪಂಡ ನಮ್ಮ ಇಲ್ಲಡೆ ಆತಿನ ಅನ್ನ ಪಂಡದ ಆತು ನಮ್ಮ ದಾಲ ಇಕ್ಕ ಕೆಮಿಕಲ್ ದಾಲ ಪಾಡಂದೇನು ಮಲ್ಪುವ ನಮ್ಮ ಪಿದ ಹಿಡ್ದು ಕನತನ ಐಕ್ ಯೂಸ್ ಮಲ್ಪುವೇರೆ. ಈಗ ಹೇಗೆ ಕಟ್ ಮಾಡೋದು ಅಂತ ಹೇಳಿ ತೋರಿಸ್ತಾ ಇದ್ದೇನೆ ನೋಡಿ. ನಾನು ಒಂದು ತೊಂಡೆಕಾಯಿಯನ್ನು 4 ಭಾಗದಾಗೆ ಕಟ್ ಮಾಡಿದ್ದೇನೆ. ಕೆಲವೆಲ್ಲ ಹಣ್ಣಾಗಿದೆ. ತುಂಬ ಹಣ್ಣಾದರೆ ಹಾಕಬೇಡಿ, ಯಾಕಂದರೆ ಅದು ಸ್ವಲ್ಪ ಹುಳಿ ಬರುತ್ತೆ. ಅದಕ್ಕೋಸ್ಕರ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಕಮೆಂಟ್ ಸಹ ಮಾಡ್ಬೋದು. ನನ್ನ ವಿಡಿಯೋ ಲೈಕ್ ಆದರೆ ಲೈಕ್ ಬಟನನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ. ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ. ನೀವು ಶೇರ್ ಮಾಡಿದರೆ ಬೇರೆಯವರು ನೋಡಿ ನನಗೆ ಸಹ ಒಂದು ಸಬ್ಸ್ಕ್ರೈಬರ್ ಸಿಗ್ತಾರೆ. ಹಾಯ್ ಪೂರೆಲ್ಲ ಪೂರ ಸಬ್ಸ್ಕ್ರೈಬ್ ಮಲ್ತಿಜರು ಪೂರೆಲ್ಲ ಸಬ್ಸ್ಕ್ರೈಬ್ ಮಲ್ಪಲೆ, ಲೈಕ್ ಮಲ್ಪಲೆ, ಶೇರ್ ಮಲ್ಪಲೆ. ಇನ್ನು ಚಾನಲ್ನ ಒಂಚೂರು ಗ್ರೋ ಮಲ್ಪಲೆ ನಿಕ್ಕಲು. ಮನೋಲಿನ ಪೂರ ಕಟ್ ಮಲ್ತದೀತೆ ಒಂಜಿ ಅರ್ಧ ಮುಕ್ಕಾಲು ಕೆಜಿದತ್ತ ಮನೋಲಿ ಇತ್ತಂತೂಲೆ ತೋಚ್ಪದೆ ಅನ್ ವೀಡಿಯೋಡು. ಒಂಜೇನ 4 ಪೀಸ್ದೆಲ್ಲ ಕನೆ ಕಟ್ ಮಲ್ತದೆ ನಿಕ್ಲೆಗೆ ಎಂಚ ಪೂಡ ಅಂಚೆಲ್ಲ ಕಟ್ ಮಲ್ಪೊಲಿ, ರೌಂಡ್ ಅದೆಲ್ಲ ಕಟ್ ಮಲ್ಪೊಲಿ. ಬೊಕ್ಕ ಯಾನ ನೀರ್ಡು ಪಾರ್ದಿತ್ತಿನ ಕಡ್ಲೆ ದುಮ್ನಾನಿ ರಾತ್ರಿ ನೀರ್ಡು ಪಾರ್ದಿತ್ತೆ ಕಡ್ಲೆನ ಒಂಜಿ ಕಪ್ಪದ ಜಾಸ್ತಿ ಕಡಲೆ ನೀರಿಡ ಪಾರ್ದಿತ್ತೆ ತೂಲೆ. ನಿನ್ನೆ ರಾತ್ರಿ ಕಡಲೆಯನ್ನು ನೀರಲ್ಲಿ ಹಾಕಿಟ್ಟಿದ್ದೇನೆ. ಅದನ್ನು ಚೆನ್ನಾಗಿ ತೊಳೆದು ಈಗ ನಾನು ಒಂದು ಕಡಾಯಿಗೆ ಒಂದು 2 ಲೋಟದಷ್ಟು ನೀರು ಹಾಕಿದ್ದೇನೆ. ಅದಾದಮೇಲೆ ತೊಳೆದಿಟ್ಟ ಕಡಲೆಯನ್ನು ಹಾಕ್ತಾ ಇದ್ದೇನೆ ನೋಡಿ. ಅದು ಬೇಯಲಿಕ್ಕೆ ಟೈಮ್ ತಗೊಳ್ಳುತ್ತೆ. ನಿಮಗೆ ಬೇಕಿದ್ರೆ ಕುಕ್ಕರಲ್ಲಿ ಸಹ ಇಡ್ಬೋದು. ನಾನು ಕಡಾಯಿಗೆ ಹಾಕಿ ಅದರಲ್ಲಿ ಬೇಯಲಿಕ್ಕೆ ಇಡ್ತಾ ಇದ್ದೇನೆ. ಅದಕ್ಕೆ ಸ್ವಲ್ಪ ಉಪ್ಪು ಸಹ ಹಾಕಿದ್ದೇನೆ ನೋಡಿ. ಬೇಕಿದ್ರೆ ಅದಕ್ಕೆ ಆಗಲೇ ಇಂಗಿದೆ ಅಲ್ಲ ಅದನ್ನು ಸಹ ಹಾಕ್ಬೋದು. ಯಾಕಂದರೆ ಕಡಲೆ ಸ್ವಲ್ಪ ಗ್ಯಾಸ್ಟ್ರಿಕ್ ಥರ ಆಗ್ತದಲ್ಲ, ಕೆಲವರಿಗೆ ಆಗೋದಿಲ್ಲ. ಆದರೆ ಕಡಲೆ ತಿನ್ನೋದ್ರಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ, ತುಂಬಾ ಒಳ್ಳೆಯದು. ಶುಗರ್ ಅವರಿಗೆಲ್ಲ ಬೆಳಿಗ್ಗೆಲ್ಲ ಅದರದ್ದೇ ಇದು ಮಾಡಿ ತಿನ್ಬೋದು. ಅಂದರೆ ನೀರಲ್ಲಿ ಹಾಕಿಟ್ಟು ನೆನೆಸಿ ಹಾಗೆಯೇ ಒಂಚೂರು ಲೆಮನ್ ಎಲ್ಲ ಹಾಕಿ ತಿನ್ಬೋದು. ಆ ಥರ ಸ್ವಲ್ಪ ಸಾಲ್ಟ್ ಹಾಕಿ ಚೆನ್ನಾಗಾಗತ್ತೆ. ಈಗ ಉಪ್ಪು ಹಾಕಿ ನಾನು ಬೇಯಲಿಕ್ಕೆ ಇಡ್ತಾ ಇದ್ದೇನೆ. ಸ್ವಲ್ಪ ಅದನ್ನು ಸ್ಪ್ರೆಡ್ ಮಾಡುವ ಶೋಕು ಬೇಯರೆಗೆ ನಮ್ಮ ಇಂಚ ದೀಂಡ ಬೇಯರೆಗೆ ಟೈಮ್ದು ತೊಂಡು ನಮ್ಮ ಕುಕ್ಕರ್ಡ್ ದೀಂಡ ಒಂಜಿ 7 ಬಿಸಿಲ್ ಬೋಡು ಕಡಲೆ ಬೇಯರೆ ಟೈಮ್ಗೆ ತೊಂಡತ್ತೆ ಅಂಚಾತೆ ಇತ್ತೆ ಮುಚ್ಚಿದ್ದೀತೆ. ನೆಕ್ಸ್ಟ್ ನಮ್ಮ ಐಕ್ ಬೋಡ ಏನೋ ಸಾಮಾನು ಬೆಪ್ಪುಗ ಯಾನು ಒಂಜಿ 7 ಮುಂಚಿದೆ ತೊಂದೆ ಬ್ಯಾಡಾಕಿ ಮುಂಚಿ ಐಕ್ ಒಂಜಿ 2 ಸ್ಪೂನ್ದಾದ ಕೊರಿಯಾಂಡರ್ ಪಾರ್ದೆ, 3/4 ಸ್ಪೂನು ಜೀರಿಗೆ ಪಾರ್ದೆ, 1/4 ಸ್ಪೂನ್ ಮೆಂತೆ ಪಾರ್ದೆ, ಬೊಕ್ಕ 1 ಸ್ಪೂನು ಉರ್ದು ಪಾರ್ದೆತ್ತು. ಅವೇನು ಶೂಕು ನಮ್ಮ ಪೊತ್ತುದು ಒಂಚೂರು ಕೆಂಪಾವಡು ಸ್ಮೆಲ್ಲಡೆ ನಮಗೆ ಗೊತ್ತಾಗ್ನಿ. ಇದು ನಾವು ಪಜ್ಜಿ ಸ್ಮೆಲ್ ಬರ್ಕೊಳತ್ತೆ ಐಕ್ ಬೋಡದು. ಬೊಕ್ಕ ಒಂಜಿ 4 ಸಲ ಬೆಳ್ಳುಳ್ಳಿ ಪಾರ್ದೆ, ಬೊಕ್ಕ ಅರ್ಧ ನೀರುಳ್ಳಿ ಪಾರ್ದು ಶೋಕುನ್ ಮಲ್ತೊಂದುಲ್ಲೆ. ಬೊಕ್ಕ ಒಂಚೂರು ಬೇಸೊಪ್ಪು ಪಾರ್ದೆ ತುಲೆ. ಬೇಸೊಪ್ಪು ಪಾಡ್ನ ಒಂಥರ ಟೇಸ್ಟ್ ಬೇತನೆ ಕೊರ್ಪುಣ ಅಂಚಾತ. 2 ಸ್ಪೂನ್ ಕೊರಿಯಾಂಡರ್ ತಗೊಂಡಿದ್ದೀನಿ, 1/4 ಸ್ಪೂನ್ ಜೀರಿಗೆ, ಮೆಂತೆ 1/4 ಸ್ಪೂನು,
ಮತ್ತು ಹುಳಿ ಸ್ವಲ್ಪ ಹಾಕಿದ್ದೇನೆ ನೋಡಿ. ಎಲ್ಲ ಚೆನ್ನಾಗಿ ಫ್ರೈ ಮಾಡಿ, ಉದ್ದಿನ ಬೇಳೆ ಸ್ವಲ್ಪ ಒಂದು ಸ್ಪೂನ್ ತಗೊಂಡಿದ್ದೇನೆ, ಚೆನ್ನಾಗಿ ಫ್ರೈ ಮಾಡಿ ಮಿಕ್ಸಿ ಜಾರಿಗೆ ಹಾಕಿದ್ದೇನೆ. ಈಗ ನಾನು 1 ಕಪ್ಪಷ್ಟು ಕಾಯಿ ತುರಿದಿಟ್ಟಿದ್ದೇನೆ. ಆ ಕಾಯಿಗೆ ಸ್ವಲ್ಪ ಬೇವಿನ ಸೊಪ್ಪು, ಕರಿಬೇವು ಸೊಪ್ಪು, ಆಮೇಲೆ ಸ್ವಲ್ಪ ಜೀರಿಗೆ ಹಾಕಿದ್ದೇನೆ, ಸ್ವಲ್ಪ ಯೆಲ್ಲೋ ಪೌಡರ್ ಹಾಕಿದ್ದೇನೆ. ಅದನ್ನು ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೇನೆ ನೋಡಿ. ಈಗ ಕಡಲೆ ನಾವು ಆಗ ಬೇಯಲಿಕ್ಕಿಟ್ಟಿದ್ದೇವಲ್ಲ, ಅದು ಈಗ ಬೇಯ್ತಾ ಬಂದಿದೆ ನೋಡಿ, ಕುದೀತಾ ಇದೆ ನೋಡಿ, ಕುದೀತಾ ಇದೆ. ಒಂದು 20 ಮಿನಿಟ್ಸ್ ಬೇಕಾಯಿತು ಅನ್ನೋದು ಬೇಯಲಿಕ್ಕೆ. ಈಗ ನಾನು ಆ ಕಡಲೆಯಲ್ಲಿ ನಿಮಗೆ ತೆಗೆದು ತೋರಿಸ್ತಾ ಇದ್ದೇನೆ ನೋಡಿ, ಅದು ಬೆಂದಿದೆ ಇಲ್ಲ ಅಂತ ಹೇಳಿ ತೋರಿಸ್ತಾ ಇದ್ದೇನೆ ನೋಡಿ. ನಾನು ಒಂದು ಪ್ಲೇಟಿಗೆ ಹಾಕಿದ್ದೇನೆ, ಈಗ ಸ್ಮ್ಯಾಶ್ ಮಾಡ್ತಾ ಇದ್ದೇನೆ ನೋಡಿ. ಬೆಂದಿದೆ ಕಡಲೆ ಶೋಕ ಬೇಯ್ದನ್ನು ಕುಕ್ಕರ್ ದೀತು ನಾನು ನೇರದೆಲ್ಲ ಬೇಗ ಆಯ್ತು. ನಮಗೆ ಕೊಂಚ 10 ನಿಮಿಷ ಪೂರ ಬೇಲೆ ಹಾಕೊಂಡು ಒಂಚೂರು ಎನ್ನ ಲಾಂಗ್ ಪ್ರೋಸೆಸ್ ದಯ ಪಂಡ ಹೆಂಗೆ ಕುಕ್ಕರ್ ಉಂಟೆ ಪೋಡಿಗೆ ಸುರ ಆತಂಡು ಅಂಚಾತು. ಮತ್ತು ಮನೂಲಿನ ಬೇರೆ ಪಾಡ್ಗ ಈಗ ಕಟ್ ಮಂತೀತಿನ ಮನೂಲಿ ಉಂಡತೆ ಅವೇನು ಶೋಕು ಬೇರೆ ಪಾಡ್ತೆ, ಅವೇನು ಶೋಕು ಸ್ಪ್ರೆಡ್ ಮಲ್ಪಗ ನಮ್ಮ ಮಿಕ್ಸ್ ಮಲ್ಪಗ ಕಡಲೆದೊಟ್ಟಿಗೆ ಯಾನ್ ಕಡಲೆ ಅದ ಬೇಯ್ದುಪ್ಪನಾಗನೇ ಒಂಚೂರು ಮತ್ತೆ ಮಸ್ತ್ ಬೇಯ್ದಿಚ್ಚಿ ಸಾಧಾರಣ ಬೇಯ್ದು ದಾಯ ಪಂಡ ಇತ್ತೆ ಮನೋಲಿದೊಟ್ಟಿಗೆ ಬೇಯ್ನಾಗ ಸರಿ ಹಾಕೊಂಡು ಅಂಚಾತ. ತೊಂಡೆಕಾಯಿಯನ್ನು ಸಹ ಹಾಕಿದ್ದೇನೆ ನೋಡಿ, ಅದಕ್ಕೆ ಚೆನ್ನಾಗಿ ಸ್ಪ್ರೆಡ್ ಮಾಡುವ, ಅದು ಸಹ ಒಟ್ಟಿಗೆ ಬೇಯಲಿ. ಯಾಕಂದರೆ ಕಡಲೆ ತುಂಬಾ ಬೇಯಿಸಲಿಲ್ಲ ನಾನು, ಎಷ್ಟು ಬೇಕೋ ಅಷ್ಟೇ ಬೇಯಿಸಿದ್ದೇನೆ. ಯಾಕಂದರೆ ಈಗ ನಾನು ತೊಂಡೆಕಾಯಿ ಹಾಕ್ತೇನಲ್ಲ, ಅದು ಬೇಯುವಾಗ ಅದು ಸಹ ಒಟ್ಟಿಗೆ ಬೇಯ್ತದೆ ಅಂತ ಹೇಳಿ. ತುಂಬಾ ಜೋರಾಗಿ ಮಳೆ ಬರ್ತಾ ಇದೆ, ಮಳೆ ಒಂದು ಬರೋದು ಸ್ಟಾಪ್ ಆಗ್ತಾ ಇಲ್ಲ. ಸ್ವಲ್ಪ ನೀರು ಕಮ್ಮಿ ಆಗಿದೆ ನೋಡಿ, ನಾನು 1 ಲೋಟೆಯಷ್ಟು ನೀರು ಹಾಕಿದ್ದೇನೆ. ಅವಳ ಶೋಕ ಬೇಯ್ಯಡನ್ನ ಪಂಡಿತೆ ಒಂಚಿ ಪ್ಲೇಟ್ ಮುಚ್ಚಿದ ಐಕ್ಕಳ ದೀಕ ಐಕೊಂಟೆ ಯಾನೆ ಕಡೆ ಪಾಡ್ದಿ ನೆಕ್ ಕಡ್ಲೆ ಉಪ್ಪು ಅದ ಇತ್ತಂಡು ನೆಕ್ ಮನೋಲಿ ಇಲ್ಲ ಪತ್ತೋಡು ಪಂಡ ಪಿರಲ ಉಪ್ಪು ಪಾಡ್ತೀಯೆ ಇತ್ತೆ ಶೋಕ್ ಒಂಜಿ 1/4 ಗಂಟೆ ಅವಳ ಬೇಯ್ದಿತ್ತುಲೆ. ನಮ್ಮ ಐಕ್ ಕಡೆದಿತ್ತಿನ ಎಕಡೆ ಗ್ರೈಂಡ್ ಮಲ್ತಿದ್ದಿತ್ತಿನ ಅರೇಕನ್ನು ಪಾಡ್ದು ಕೊಡ್ಕ. ನಾನು ಆಗ ಗ್ರೈಂಡ್ ಮಾಡಿಟ್ಟ ಮಸಾಲವನ್ನು ಹಾಕ್ತಾ ಇದ್ದೇನೆ ನೋಡಿ. ಅದಕ್ಕೆ ಚೆನ್ನಾಗಿ ಅದನ್ನು ಸಹ ಸ್ಪ್ರೆಡ್ ಮಾಡುವ. ತುಂಬ ಚೆಂದಾಗಿ ಕುದಿ ಬರ್ತಾ ಇದೆ ನೋಡಿ ಕಡಲೆ ಮತ್ತು ತೊಂಡೆಕಾಯಿ. ಅದು ಚೆನ್ನಾಗಿ ಬೇಯಲಿ. ಅದು ಬೆಂದ ಮೇಲೆ ನಾನು ಆಗ ಇದು ತೆಂಗಿನಕಾಯಿಯನ್ನು ಚೆನ್ನಾಗಿ ಫ್ರೈ ಮಾಡಿ ಇಟ್ಟಿದ್ದೇನಲ್ಲ, ಸ್ವಲ್ಪ ಮತ್ತೆ ಅದನ್ನು ಸಹ ಹಾಕುವ. ಈಗ ಚೆನ್ನಾಗಿ ಬೇಯ್ತಾ ಇದೆ ನೋಡಿ. ನಿಮಗೆ ಒಟ್ಟೊಟ್ಟಿಗೆ ಹಾಕಬೇಕು ಅಂತ ಇದ್ದರೆ ಹಾಗೆ ಸಹ ಹಾಕ್ಬೋದು. ನಾನು ಸ್ವಲ್ಪ ಕುದೀಲಿ ಅಂತ ಹೇಳಿ ಅದಾದಮೇಲೆ ತೆಂಗಿನಕಾಯಿ ತುರಿಯನ್ನು ಸ್ವಲ್ಪ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿ ಹಾಕ್ತಾ ಇದ್ದೇನೆ ನೋಡಿ. ಇದನ್ನು ಚೆನ್ನಾಗಿ ಸ್ಪ್ರೆಡ್ ಮಾಡುವ. ಶೋಕ್ ಮಗ್ಪುಗವೇನು ಮಗ್ತದು ಭಾರಿ ಶೋಕದ ಕಮ್ಮೆನವರೊಂದುಂಡು ಆ ತಾರ ಇಲ್ಲ ಆಯ್ತಾ ಮಸಾಲಲ್ಲ ನಿಕ್ಕಲೆ ಇಲ್ಲಡು ಈ ರೆಸಿಪಿನ ಮಲ್ಪುನೇನು ಮರಪೊಚ್ಚಿ ಕಡಲೆ ಮನೋಲಿ ಇತ್ತೆ ಇಂಕ್ಲಿ ಇಲ್ಲಡು ಫ್ರೈಡೇ ಜಾಸ್ತಿ ಕಡಲೆ ಮನೋಲಿ ಮಲ್ಪ ದಾಯಿ ಗೊತ್ತುಂಡೆ ಫ್ರೈಡೇ ತಿನ್ಪುಜಿರು ಇಲ್ಲಡು ಅಂಚಾದ ಕಡಲೆ ಮನೋಲಿ ಇತ್ತಂಡ ಒಂಚೂರು ಮನಸ್ಸು ಜಾಸ್ತಿ ಚಿನ್ನ ಪೇತ ಊಲ ಸಾಂಬಾರು ಗಿಂಬಾರು ಬಂದಾಗ ನೀರನೇ ಆಯ್ತು ಇಷ್ಟ ಆಗ್ತದೆ ಅಂಚಾತು. ಕಡಲೆ ಮನೋಲಿದ ರೆಸಿಪಿ ರೆಡಿ ಆದನು ತುಲೆ ಭಾರಿ ಶೋಕು ತೋಜುಂಡುಂಡತೆ ಅವೇನೆ ನಾನು ಯಾನ್ ಇಟ್ಲೆ ಬೌಲ್ಡ್ ಪಾಡ್ದು ತೋಷ್ಪ ಭಾರಿ ಶೋಕು ಕುದಿದು ಪೂರ ಆಂಡು ನನ್ನ ಗ್ಯಾಸ್ ಆಫ್ ಮಲ್ಪುನಿ ನಿಕ್ಲೆಗೆ ಅವೇನು ಬೌಲ್ಡ್ ಪಾಡ್ದು ತೋಷ್ಪ ಆಯ್ತದುಂಬು ಒಂಜಿ ಬೇಲೆ ಬಾಕಿ ಉರಿತು. ಯಾನ್ ಒಗ್ಗರಣೆ ಪಾಡ್ರೆಗೆ ಮರತ್ತೆ ತುಲೆ ಒಗ್ಗರಣೆ ಪಾಡ್ಕ ನಮ್ಮ ಯಾನ್ ಮುಂಜಿ ರಟ್ಟಕ್ಕೆ ಬ್ಯಾಡಗಿ ಮುಂಚಿದ್ದು ತೊಂದರೆ ಅವೇನು ಎಣ್ಣೆ ಪಾಡ್ದು ಶೋಕು ಫ್ರೈ ಮಾಡ್ತಿಲ್ಲ. ಐದು ಪಕ್ಕ ದಾಸಿಮಿ ಪಾಡ್ದೆ ತುಲೆ ಐದು ಪಕ್ಕ ಬೇಸೊಪ್ಪು ಪಾಡ್ದು ಶೋಕು ಫ್ರೈ ಮಲ್ಪುಗ ಚೆನ್ನಾಗಿ ಒಂದು ಒಗ್ಗರಣೆ ಹಾಕುವ. ಅದಕ್ಕೆ ಬೇಕಾದ ಇಂಗ್ರೀಡಿಯೆಂಟ್ಸ್ ನಿಮಗೆ ಗೊತ್ತಾಗಿರ್ಬೋದು. ಅದನ್ನು ತೊಂಡೆಕಾಯಿ ಮತ್ತು ಕಡಲೆಯ ಸುಕ್ಕಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡುವ. ಈಗ ತೊಂಡೆಕಾಯಿ ಕಡಲೆಯ ಸುಕ್ಕ ರೆಡಿಯಾಗಿದೆ. ಅದಾದಮೇಲೆ ಲಾಸ್ಟಿಗೆ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೇನೆ.
ಈಗ ನಾನು ಒಂದು ಬೌಲಿಗೆ ಅದೆಲ್ಲ ಹಾಕಿ ತೋರಿಸ್ತಾ ಇದ್ದೇನೆ. ಚೆನ್ನಾಗಿದೆ ಅಲ್ಲ ನನ್ನದು. ಒಂದು ಗಿಡ ಎಲ್ಲ ತಗೊಂಡಿದ್ದೇನೆ, ಮತ್ತು 4 ರೀತಿದ್ದು ಗೊಂಬೆ ತಗೊಂಡಿದ್ದೇನೆ. ನೋಡಲಿಕ್ಕೆ ಖುಷಿ ಆಗ್ತಾ ಇದೆ ಅಲ್ಲ, ನನಗೆ ಸಹ ತುಂಬ ಖುಷಿ ಆಗ್ತಾ ಇದೆ. ನೋಡಿ ಎಲ್ಲ ಹಾಕಿಟ್ಟಿದ್ದೇನೆ. ಮೈಯಲ್ಲಿ ನೀರು ಬರ್ತಾ ಇದೆಯಾ? ತುಂಬ ಟೇಸ್ಟಿಯಾಗಿದೆ. ನಾನು ಸಹ ತಿಂದು ನೋಡಿದ್ದೇನೆ. ನೀವು ಖಾಲಿ ಅನ್ನದ ಜೊತೆ ಸಹ ತಿನ್ಬೋದು, ಇಲ್ಲದಿದ್ದರೆ ಏನಾದರೂ ಇಡ್ಲಿ ಇದ್ದರೆ ಇಡ್ಲಿ ಜೊತೆ ನೀರು ದೋಸೆ ಜೊತೆ, ಅನ್ನಕ್ಕೆ ಸಾರಿದ್ರೆ ಸಹ ಚೆನ್ನಾಗಾಗುತ್ತೆ. ಹಾಗೆಯೇ ಸುಕ್ಕ ಇದ್ರದ್ದು ತಿಂದರೆ ತುಂಬಾ ಟೇಸ್ಟಿ. ನನ್ನ ಚಾನಲಿಗೆ ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ನಾನಿನ್ನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಸಿಗ್ತೇನೆ. ನಾನೇನಾದರೂ ಇಂಪ್ರೂವ್ ಮಾಡಬೇಕಿದ್ರೆ ಹೇಳ್ಬೋದು, ಟ್ರೈ ಮಾಡ್ತೇನೆ. ಥ್ಯಾಂಕ್ ಯು, ಬಾಯ್.